ಈಗ ನೆರವೇರಿದಂಥ ಮಾಧ್ಯಮ ಮಿತ್ರರಿಗೂ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಶ್ರೀ ಉಮಾಪತಿ ಸರ್, ಚೇತನ್ ಸರ್, ಮತ್ತು ವೇಣುಗೋಪಾಲ್ ಸರ್, ಮತ್ತು ನಮ್ಮ ಕಿಶೋರ್, ನೀರಜ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಕುಮಾರ್ ಸರ್, ನಮ್ಮ ಅನ್ನದಾತರು ರಾಮಕೃಷ್ಣ ಸರ್, ಮತ್ತು ನಮ್ಮ ಹೀರೋ ಆ್ಯಕ್ಷನ್ ಹೀರೋ ವೆಂಕಟೇಶ್ ಗೌಡ, ಮತ್ತು ನಮ್ಮ ಕೆರೆಬಿಟ್ಟೆ ಸರ್ ಗೌರಿಶಂಕರ್ ತನ್ವಿ, ಮತ್ತು ಎಲ್ಲ ಬಂಧು ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ರೈಡ್ ಅಂತ ಸಿನಿಮಾ ಇದು ಹುಟ್ಟಿದ್ದು 2018ರಲ್ಲಿ. ಅದಕ್ಕೆ ಜೀವ ಕೊಟ್ಟಿದ್ದು ನಮ್ಮ ರಾಮಕೃಷ್ಣ ಸರ್. ಈ ಸಿನಿಮಾ ಒಂದು ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಮತ್ತು ಕೆಲವರೆಲ್ಲ ಕೇಳ್ತಾರೆ ನಿಮ್ಮ ಸಿನಿಮಾದಲ್ಲಿ ಏನೇನಿದೆ, ಏನು ಕಂಟೆಂಟ್ ಇದೆ ಅಂತ ಕೇಳ್ತಾರೆ. ಸೊ ಆಲ್ ಕಂಟೆಂಟ್ಸ್ ಎಲ್ಲ ಇದೆ. ಒಂದು ಫ್ಯಾಮಿಲಿ ಮುಜುಗರ ಇಲ್ಲದೆ ಒಂದು ಮಕ್ಕಳ ಜೊತೆ, ತಂದೆ ತಾಯಿ ಜೊತೆ, ತಾತ ಅಜ್ಜಿ ಜೊತೆ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಡಿಫ್ರೆಂಟ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಒಂದು ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಕ್ಲೈಮ್ಯಾಕ್ಸ್. ನಿಮ್ಮ ಟ್ರೈಲರ್ ನೋಡಿ ನಿಮ್ಗೆ ಏನು ಅನಿಸಿದೆ ಅಂತ ನೀವೇ ಹೇಳಬೇಕು. ಒಂದು ಅದ್ಭುತ ಸಿನಿಮಾ ಅಂತೂ ನಾನು ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಸಿನಿಮಾಗೆ ಇರಬೇಕು. ದಯವಿಟ್ಟು ಪ್ರೋತ್ಸಾಹಿಸಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ವೆಲ್ಕಮ್ ಮಾಡಿ ದಯವಿಟ್ಟು. ಸರ್, ಇಟ್ಸ್ ಎ ಜರ್ನಿ ಲವ್ ಸ್ಟೋರಿ. ಅದರಲ್ಲಿ ಒಂದು ರಿವೆಂಜ್ ಇರುತ್ತೆ, ಪ್ಲಸ್ ಮರ್ಡರ್ ಮಿಸ್ಟ್ರಿ ಇದೆ, ಹಾರರ್ ಇದೆ, ಥ್ರಿಲ್ಲರ್ ಇದೆ. ನಾನು ಹೇಳಿಲ್ವ ಆವಾಗಲೇ ಎಲ್ಲ ಕಂಟೆಂಟ್ ಇದೆ ಸರ್. ನೀವು ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ನಿಮ್ಗೇನೆಂದರೆ ಫಸ್ಟ್ ಸೀನಲ್ಲೇ ನಿಮ್ಮನ್ನ ಕುಣಿಸುತ್ತೆ ಚೇರ್ ಮೇಲೆ. ಸರ್, ಟೆಕ್ನಿಷಿಯನ್ಸ್ ಬಂದ್ಬಿಟ್ಟು ನಾನು ನಿರ್ದೇಶಕ, ನಮ್ಮ ಎಡಿಟರ್ ಶಿವರಾಜ್ ಮೇಹು ಅಂತ ಅವ್ರು ಬಂದಿಲ್ಲ, ಸ್ವಲ್ಪ ಏನೋ ಬೇರೆ ಇದರಲ್ಲಿದ್ದರು. ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಸಂದೀಪ್ ಕುಮಾರ್ ಅಂತ, ಉತ್ತಮ್ ಕುಮಾರ್ ಅಂದ್ಬಿಟ್ಟು ಅವ್ರ ಮಗನೇ ರೆಕಾರ್ಡಿಂಗ್ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ. ನೀವು ಹೆಂಗೆ ಸಾಂಗ್ಸನ್ನು ಇಷ್ಟಪಟ್ಟಿದ್ದೀರಲ್ವ ಅದೇ ಥರನೇ ನಿಮಗೆ ಇದ್ರ ಡಬಲ್ ಫೀಲ್ ನಿಮಗೆ ರೆಕಾರ್ಡಿಂಗಲ್ಲಿ ಸಿಗುತ್ತೆ. ಮತ್ತು ನಮ್ಮ ಮುರುಗೇಶನ್ ಸರ್ ಅಂತಂದ್ಬಿಟ್ಟು ಚಾಮುಂಡೇಶ್ವರಿ ಸ್ಟುಡಿಯೋ, ಅವರು ಅದ್ಭುತವಾಗಿ ಕಲರಿಂಗ್ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನು ಕನ್ಸಿಟ್ಕೊಂಡು ಬರೆದಿರ್ತೀನಿ, ಒಂದೊಂದು ಲೈನ್ಸ್ನ ಒಂದು ಇಮ್ಯಾಜ್ ಇಟ್ಕೊಂಡು ಬರೆದಿರ್ತೀನಿ, ಅದಕ್ಕೆ ತಕ್ಕಂತೆ ಅವರು ನನಗೆ ಕಲರಿಂಗ್ ಕೊಟ್ಟರು. ತುಂಬ ಖುಷಿ ಆಯಿತು. ಇಡೀ ಪೋಸ್ಟ್ ಪ್ರೊಡಕ್ಷನ್ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲೇ ಆಗಿದೆ. ತುಂಬ ಕ್ವಾಲಿಟಿಲೇ ಮಾಡಿದ್ದೀವಿ ನಾವು. ಮತ್ತು ಇನ್ನೇನು ಸರ್, ಕ್ಯಾಮ್ರಾಮನ್ DOP ಎಸ್ ನಾಗರಾಜ್ ಅಂತ, ಅವರು ಕೊಕೇನ್ ಅಂತ ಒಂದು ಸಿನಿಮಾ DOP ಬ್ಯುಸಿ ಇದ್ದಾರೆ, ಸೊ ಅಲ್ಲಿ ಹೋಗಿದ್ದಾರೆ. ಸರ್, ಇದು ಬೆಂಗಳೂರು ಸುತ್ತಮುತ್ತ ಮತ್ತು ಚಿಕ್ಕಮಗಳೂರು, CC ಫಾರೆಸ್ಟ್, ಗೋಕರ್ಣ, ಮುರುಡೇಶ್ವರ, ಆಲ್ಮೋರ್ ಒಂದು 60 or 70% ಆಫ್ ಕರ್ನಾಟಕ ನಾವು ಟ್ರಾವೆಲ್ ಮಾಡಿದ್ದೀವಿ ಸರ್. ಇದರಲ್ಲಿ ಇಟ್ಸ್ ಎ ಅಡ್ವೆಂಚರ್ ಜರ್ನಿ ಇದು. ಅಂದರೆ ಇವಾಗ ಒಂದು ಸ್ಟೋರಿ ಲೈನ್ ಸುಮ್ಮನೆ ಸಿಂಪಲ್ ಕ್ಲೂ ಕೊಡ್ತೀನಿ ಅಷ್ಟೇ. ತುಂಬ ಪ್ರೀತಿ ಮಾಡಿರೋರು ಒಂದು ಹುಡುಗಿನ ಅವನು ಮದುವೆ ಒಪ್ಪಿಸ್ತಾನೆ. ಟ್ರೈಲರ್ ನೋಡಿದ್ರಲ್ಲ, ಮದುವೆಗೆ ಒಪ್ಸಿರ್ತಾನೆ ತಂದೆ ತಾಯಿನ. ಸೊ ಆಕೆ ಸ್ವಲ್ಪ ರೈಡ್ ಮಾಡೋ ಹುಚ್ಚು ಹೀರೋಯಿನ್ಗೆ. ಸರಿ, ಅವರು ರೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಂದು ಬಿಫೋರ್ ಮ್ಯಾರೇಜು ಒಂದು ರೈಡ್ ಮಾಡ್ಬಿಡೋಣ, ಒಂದು ಒಳ್ಳೆ ರೈಡ್ ಮಾಡೋಣ ಅಂತ ಹೊರಡ್ತಾರೆ. ಆ ರೈಡ್ ಮಾಡಿದಾಗ ಆಕೆ ಕಿಡ್ನಾಪ್ ಆಗ್ತಾಳೆ. ಇವನು ತುಂಬ ಪ್ರಾಮಿಸಿಂಗ್ ಮಾಡಿರ್ತಾನೆ ಆಕೆಗೆ, ನಾನು ನಿನ್ನ ಲೈಫ್ ಟೈಮ್ ನಿನ್ನ ಒಂದು ಚೂರು ಏನು ಪ್ರಾಬ್ಲಮ್ ಆಗ್ತಾರೆ ನನಗೆ ಜೊತೆಲೇ ಇರ್ತೀನಿ ಅಂತ ಹೇಳ್ತಾರೆ. ಕಿಡ್ನಾಪ್ ಆಗ್ತಾರೆ. ಸೊ ನಿಮ್ಮ ಜೊತೆ ಯಾರಾದರೂ ನೀವು ನಂಬಿ ಕರ್ಕೊಂಡೋದಾಗ ಅವರು ಕಿಡ್ನಾಪ್ ಆದಾಗ ಟ್ರಾವೆಲಿಂಗಲ್ಲಿ, ಸೊ ನಿಮ್ಮ ಫೀಲಿಂಗ್ಸ್ ಏನಿರ್ಬೋದು, ಅವಳು ಸಿಗಲ್ವಾ, ಇದರಿಂದ ಏನೇನು ಟೋಟಲಿ ನಿಮಗೆ ಕ್ಲೈಮ್ಯಾಕ್ಸಲ್ಲೇ ಸಿಗೋದು, ಅಲ್ಲಿವರೆಗೂ ಸಿಗಲ್ಲ. ಹಿಂದೆ ನಾನು ಅಂಬಾಸಡರ್ ಅಂತ CV ಅಶೋಕ್ ಕುಮಾರ್ ಅಂದ್ಬಿಟ್ಟು ಅಂಬಾಸಡರ್ ಅಂತ ಒಂದು ಸಿನಿಮಾ ಮಾಡಿದ್ರು, ರಾಮಕೃಷ್ಣ ಅಂತ ಮಾಡಿದ್ರು, ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡಿದ್ದೆ. ಆಮೇಲೆ ಡಿಚ್ಕಿ ಡಿಸೈನ್ ಅಂತ ಒಂದು ಚಂದು ಅಂದ್ಬಿಟ್ಟು ನಂಜನಗೂಡು ಮೂಲತಃ ಅವ್ರದ್ದು ಕೋ-ಡೈರೆಕ್ಟರ್ ಮಾಡಿದೆ. ಒಂದು ಮಕ್ಕಳು ಮೂವಿ ಏಕತೆ ಅಂತ, ಅದರಲ್ಲೊಂದು ಕೋ-ಡೈರೆಕ್ಟರ್ ಮಾಡಿದೆ ಸರ್. ಇನ್ನೂ ಒಂದಷ್ಟು ಸಿನಿಮಾಗಳಿಗೆ ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೀನಿ.
ಬಟ್ ಅವೆಲ್ಲ ನಡೀತದೆ. ಥ್ಯಾಂಕ್ ಯು, ಒಳ್ಳೇದಾಗಲಿ ಸರ್. ಇನ್ನು ಓವರ್ ಟು ನಮ್ಮ ಹೀರೋ ವೆಂಕಟೇಶ್ ಗೌಡ್ರು. ಇನ್ನು ಓದ್ತಿದ್ದಾರೆ ಸಿವಿಲ್ ಇಂಜಿನಿಯರಿಂಗು, ಈಗಾಗಲೇ ಸ್ಯಾಂಡಲ್ವುಡ್ಗೂ ಕಾಲಿಟ್ಟಿದ್ದಾರೆ. ಓದು ಆಕ್ಟಿಂಗ್ ಎರಡು ಸುಗಮವಾಗಿ ಚೆನ್ನಾಗಿ ಓಡ್ಲಿ, ರೈಡ್ ಆಗ್ಲಿ ಅಂತ ಹಾರೈಸ್ತಾ ವೆಂಕಿ. ಎಲ್ಲ ಮಾಧ್ಯಮದವರಿಗೂ ಮತ್ತೆ ಗಣ್ಯ ವ್ಯಕ್ತಿಗಳಿಗೂ ನನ್ನ ಕಡೆಯಿಂದ ನಮಸ್ತೆ. ನಂದು ಇದು ಫಸ್ಟ್ ಡೆಬ್ಯೂ ಮೂವಿ. ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕಂತಂದ್ರೆ, ಒಂದು ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಾ ಇರ್ತೀನಿ. ಸೊ ಆಗ ಹೀರೋಯಿನ್ ಪರಿಚಯ ಆಗುತ್ತೆ. ಸೊ ಅಲ್ಲಿಂದ ಅವ್ರಿಗೆ ಸಿಕ್ಕಾಪಟ್ಟೆ ಹುಚ್ಚು, ಈ ರೈಡ್ ಹೋಗೋಣ, ಒಂದು ಥ್ರಿಲ್ಲಿಂಗ್ ಏನಾದ್ರು, ಇವಾಗ ಟ್ರೆಕ್ಕಿಂಗ್ ಅಂತ ಹೋಗ್ತೀವಿ, ಅಲ್ಲಿ ಹೋಗ್ಬೇಡ ಅಂತ ಜಾಗ ಇರುತ್ತೆ, ಸೊ ಅಲ್ಲೇ ಹೋಗೋಣ ಮಾಡ್ದಿರೋ ಕೆಲಸನೇ ಮಾಡಕ್ ಹೋಗೋದು ಜಾಸ್ತಿ. ಸೊ ಆ ಥರ ನಾವು ಎಷ್ಟು ಕೋರ್ಸ್ ಮಾಡಿದ್ರು ಬೇಡ ಅಂತ ಹೇಳೋರು ಕರ್ಕೊಂಡು ಹೊಂಟೋಗ್ತಾರೆ. ಸೊ ಅಲ್ಲಿ ಅವ್ರ ಪ್ರಾಬ್ಲಮ್ ಅನುಭವಿಸಲ್ಲ, ನಾನೇ ಜಾಸ್ತಿ ಅನುಭವಿಸ್ತಾ ಇರ್ತೀನಿ. ಸೊ ಈ ತರ ಇರುತ್ತೆ ನಂದು ಸಾಫ್ಟ್ವೇರ್ ಕ್ಯಾರೆಕ್ಟರ್. ನಂದು ಒಂದು ಡೀಸೆಂಟ್ ಆಗಿರ್ತೀನಿ, ಡೀಸೆಂಟ್ ಒಳ್ಳೆ ಫ್ಯಾಮಿಲಿಯಿಂದ ಬಂದಿರ್ತೀನಿ. ಇವ್ರ ಜೊತೆ ಸೇರಿ ಹಂಗೆ ಸಿನಿಮಾದಲ್ಲಿ ಇರುತ್ತೆ. ಸೊ ಇಷ್ಟ ಹೇಳ್ಬಿಡ್ತೀನಿ ಸರ್. ತಯಾರಿ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಡೈರೆಕ್ಟರ್ ಸರ್ ಇನ್ನೊಂದು ವಾರ ಇದೆ ಶೂಟ್ ಅನ್ನಂಗೆ, ಕೇಶು ಹಿಂಗಿದೆ, ಹಿಂಗ್ ಮಾಡೋಣ, ಹಿಂಗೆ ಒಟ್ಬಿಡು, ಹಿಂಗೆ ರೆಡಿ ಆಗ್ಬಿಡು ಅಂದ್ರು. ನನ್ನಲ್ಲಿ ಎಕ್ಸಾಮ್ ನಡೀತಾ ಇದೆ, ಇನ್ನೊಂದು ವಾರದಲ್ಲಿ ಶೂಟಿಂಗ್ ಅಂತ ಹೇಳ್ತಾ ಇದಾರೆ. ನಾನು ಅದ್ ಮಾಡ್ಲಾ ಫುಲ್ ಟೋಟಲ್ ಕನ್ಫ್ಯೂಷನ್ ಅಲ್ಲಿದ್ದೆ. ಸೊ ಒಂದು 6 ದಿವಸ ಮ್ಯಾಕ್ಸಿಮಮ್, ಒಂದು 6 ದಿವಸ ಟ್ರೈನಿಂಗ್ ಆಗಿದೆ ಅಷ್ಟೇ. ಆಕ್ಟಿಂಗು ಪ್ಲಸ್ ಡ್ಯಾನ್ಸ್ ನಮ್ ಕಿಶೋರ್ ಮಾಸ್ಟರ್ ಚೆನ್ನಾಗಿ ಇದು ಮಾಡಿದ್ರು ಅಷ್ಟೇ. ಆಯ್ತು ಸರ್, ಫಸ್ಟ್ ಕ್ಲಾಸ್ ಪಾಸ್ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಫ್ರೆಂಡ್ಸ್ ಕೇಳ್ಬೇಕು, ನಿಜಾನಾ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದಾರಾ? ನಿಜಾನಾ? ಥ್ಯಾಂಕ್ ಯು. ಈಗ ನಮ್ಮ ಹೀರೋಯಿನ್ ತನ್ವಿ ಕೂಡ ಸ್ಟೂಡೆಂಟ್ ಓದ್ತಿರೋಂಥವ್ರೆ. ಎಸ್, ಎಲ್ರಿಗೂ ನಮಸ್ತೆ ಸರ್. ಬಂದಿರೋರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಇವತ್ತು ಬಂದಿದ್ದಾರೋ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸ್ಪೆಷಲಿ ಉಮಾಪತಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ನಮಗೋಸ್ಕರ ಟೈಮ್ ಕೊಟ್ಟು ಬಂದಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಎಲ್ಲರೂ ಚೀಫ್ ಗೆಸ್ಟ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ರೈಟ್ ಸಿನಿಮಾ, ಸೊ ನೀವೆಲ್ಲರೂ ನಿಮ್ಮ ಸಪೋರ್ಟ್ ಯಾವಾಗಲೂ ನಮಗೆ ಬೇಕು. ಆ್ಯಕ್ಚುಲಿ ಎಲ್ಲ ಸಿನಿಮಾ ಲವರ್ಸ್ಗೆ ಇದು ತುಂಬ ಇಷ್ಟ ಆಗುತ್ತೆ, ರೈಟ್ ಮೂವಿ. ಆ್ಯಂಡ್ ಸಮಥಿಂಗ್ ಇಟ್ಸ್ ಜರ್ನಿ ಲವ್ ಸ್ಟೋರಿ. ಸೊ ಒಂದು ಜರ್ನಿ ಲವ್ ಸ್ಟೋರಿ. ಹೀರೋಯಿನ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ, ತುಂಬ ಸಾಫ್ಟ್ ಕ್ಯಾರೆಕ್ಟರ್. ಜರ್ನಿ ಅಂದರೆ ತುಂಬ ಇಷ್ಟ, ರೈಡ್ ಅಂದರೆ ತುಂಬ ಇಷ್ಟ. ದೆನ್ ಅವ್ರು ಹೇಳ್ದಂಗೆ ಯಾವ ಜಾಗಕ್ಕೆ ಹೋಗಬೇಡವೋ ಆ ಜಾಗಕ್ಕೆ ಹೋಗೋದು ಅಂದರೆ ಒಂದು ಕ್ರೇಜ್. ಸೊ ಆ ಥರ ಒಂದು ಕ್ಯಾರೆಕ್ಟರ್ ಇದ್ರ ಬಗ್ಗೆ. ಸೊ ಆ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಬರ್ತಿದ್ರು ಡೈರೆಕ್ಟರ್ ಸರ್, ನನಗೆ ತುಂಬ ಚೆನ್ನಾಗಿ ಹೇಳಿದರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನ ನಂಬಿ ಆ ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆಲ್ಸೋ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ತುಂಬ ಸಪೋರ್ಟ್ ಮಾಡಿದ್ದೀರಾ. ಆ್ಯಂಡ್ ಆಲ್ಮೋಸ್ಟ್ ಯಾರು ನನಗೆ ತುಂಬ ಸಪೋರ್ಟ್ ಮಾಡಿದಾರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಯಾವಾಗಲೂ ಬೇಕೇ ಬೇಕು, ಅಷ್ಟೇ. ಥ್ಯಾಂಕ್ ಯು. ಪ್ರೊಡ್ಯೂಸರ್ ತನ್ನ ಮಗನನ್ನ ಇಂಟ್ರೊಡ್ಯೂಸ್ ಮಾಡ್ತಿರೋವಂಥದ್ದು. ಆಮೇಲೆ ವಿಶೇಷವಾಗಿ ನಮ್ಮ ನೀರಜ್ ಅವರಂತೂ ಅವ್ರು ಯೂಟ್ಯೂಬರು, ಅವರು ಆ್ಯಕ್ಚುಲಿ ಆ್ಯಕ್ಟಿಂಗು ಮೀಡಿಯಮ್ ವರ್ಷನಲ್ಲಿದ್ದರು, ಬಟ್ ಅವ್ರ ಪಾತ್ರ ಅಲ್ಟಿಮೇಟ್. ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಪ್ರೊಡ್ಯೂಸರ್ ಮಾತಾಡಲ್ವಾ, ಹಣ ಹಾಕೋದಷ್ಟೇನಾ? ಇದಕ್ಕೆಲ್ಲ ಕಾರಣ ನಮ್ಮ ಅಣ್ಣವರೇ. ಆಲ್ ದ ಬೆಸ್ಟ್ ನಮ್ಮ ಅಣ್ಣವರೇ ಇದಕ್ಕೆಲ್ಲ ಆಧಾರ. ತಿಮ್ಮೇಗೌಡರು ಅವ್ರು ಹೇಳಿದ್ದಕ್ಕೆ ನಾನು ತೆಗೆದಿದ್ದೆ. ತಿಮ್ಮೇಗೌಡರು ಕೆಳಗೆ ಕೂತು ಪ್ರೀತಿಯಿಂದ ಶುಭ ಹಾರೈಸ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತು ಮಿತಿ. ಓಕೆ, ಲವ್ಲಿ. ಇನ್ನು ನೀರಜ್ ಲಾಸ್ಟ್ ಅಲ್ಲಿ ಮಾತಾಡ್ತಾರಾ? ಓಕೆ, ನಮ್ಮ ಕೆರೆಬೇಟೆ ಖ್ಯಾತಿಯ ಗೌರಿಶಂಕರ್ ಅವ್ರಿಗೆ ಏನನ್ಸ್ತು? ಕೆರೆಬೇಟೆ ನೋಡಿದ್ಮೇಲೆ ಎಲ್ಲರೂ ನಮ್ಮ ಮಾಧ್ಯಮದವರು ಮತ್ತು ಪ್ರೇಕ್ಷಕರು ಕೂಡ ನಿಮ್ಗೆ ತುಂಬಾ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ ಹೊಸಬ್ರನ್ನು ಕೂಡ ಕೈ ಹಿಡಿತಾರೆ, ಕಂಟೆಂಟ್ ಚೆನ್ನಾಗಿದ್ರೆ ಅಂತ. ನಿಮ್ಮನ್ನು ನೋಡಿ ನಮಗೂ ಒಂದು ಸ್ಫೂರ್ತಿ ಬಂದಿದೆ. ಓವರ್ ಟು ಯು ಸರ್, ಹೇಗನ್ಸ್ತು ಟ್ರೈಲರ್? ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ನಮಸ್ತೆ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೆ ಚಿತ್ರತಂಡದ ಸುಮಾರಷ್ಟು ಜನ ಭಾಗವಹಿಸಿದ್ದೀರಿ, ಎಲ್ಲರಿಗೂ ಧನ್ಯವಾದಗಳು. ಜೊತೆಗೆ ನಮ್ಮ
ಡೇರ್ ಡೆವಿಲ್ ಉಮಾಪತಿ ಗೌಡರು ಬಂದಿದ್ದಾರೆ. ಅವ್ರಿಗೂ ತುಂಬ ಖುಷಿ. ಯಾಕೆಂದ್ರೆ ಅವ್ರು ಯಾರು ಏನೇ ಕೊಟ್ಟರು ಅದನ್ನ ತುಂಬಾ ತಿಟ್ಕೊಳ್ಳಲ್ಲ, ಅದ್ರ ಜೊತೆಗೆ ಸೇರಿಸಿ ಪಟ ಪಟ ಕೊಡ್ತಾರೆ. ಅಂದ್ರೆ ನಾನು ತಮಾಷೆಗೆ ಹೇಳ್ತಾ ಇಲ್ಲ, ಅವ್ರು ಸುಮಾರಷ್ಟು ವಿಡಿಯೋಗಳನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀನಿ. ಸುಮಾರಷ್ಟು ಇನ್ಸ್ಪೈರಿಂಗ್ ವಿಚಾರಗಳು ತುಂಬಾ ಇರುತ್ತೆ ಅದರಲ್ಲಿ. ಅದನ್ನ ಯಾಕೆಂದ್ರೆ ನಾನೇ ಕೆಲವು ವಿಚಾರಗಳಲ್ಲಿ ಇನ್ಸ್ಪೈರ್ ಆಗಿದ್ದೀನಿ ಕೆಲವು ಮಾತಲ್ಲಿ. ಹಾಗೆ ಚಿತ್ರದ ಬಗ್ಗೆ ಮಾತಾಡಬೇಕು ಅಂದಾಗ ಇಲ್ಲಿ ಚಿತ್ರತಂಡ ಮೊದಲನೇದಾಗಿ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಾಯಕಿ, ಆಮೇಲೆ ನಮ್ಮ ನೀರಜ್ ಅವರಿದ್ದಾರೆ, ಆಮೇಲೆ ಇತರೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಸಿನಿಮಾ ಇವರು ವೆರೈಟಿ ಆಫ್ ಸಾಂಗ್ ತೋರಿಸಿದ್ರು. ಅಂದ್ರೆ ಒಂದು ಡಿವೈಟ್ ಇರ್ಬೋದು, ಒಂದು ಎಮೋಷನ್ ಸಾಂಗ್ ಇರ್ಬೋದು, ಅಥವಾ ಇನ್ನೊಂದೇನು ಒಂದು ಪಾಪ್ ಸಾಂಗ್ ರೀತಿ ಸುಮಾರಷ್ಟು ವರ್ಕ್ ಗೊತ್ತಾಗುತ್ತೆ. ಅಂದ್ರೆ ಒಂದು ಕ್ರಿಯೇಟಿವ್ ಆಗಿ ಏನೇನು ಒಂದು ಪ್ರಯತ್ನ ಮಾಡ್ಬೋದು, ಆ ಒಂದು ಎಲ್ಲಾ ಪ್ರಯತ್ನಗಳನ್ನು ಈ ಚಿತ್ರತಂಡ ಮಾಡಿದೆ ಅನ್ಕೊಳ್ತೀನಿ. ಜೊತೆಗೆ ಟ್ರೈಲರ್ ಕೂಡ ಅದೇ ಮೇಡಮ್ ಹೇಳಿದಾಗೆ ರೈಡ್ ಅಂದಾಗ ಸುಮಾರಷ್ಟು ಡೈರೆಕ್ಟರ್ ಕೂಡ ಒಂದಿಷ್ಟು ಕಥೆಗಳನ್ನು ಹೇಳಿದ್ರು. ಆದ್ರೆ ಲಾಸ್ಟಿಗೆ ಏನು ಅನ್ನೋದು ಈ ಪತ್ರಕರ್ತರು ಬರೀತಾರಲ್ಲ, ಲಾಸ್ಟ್ ಎಂಡಲ್ಲಿ ಏನು ಅನ್ನೋದು ಟ್ವಿಸ್ಟ್, ಆ ತರ ಲಾಸ್ಟ್ ಎಂಡಲ್ಲಿ ಒಂದಿಷ್ಟು ಟ್ವಿಸ್ಟ್ ಇಟ್ಟಿದ್ದಾರೆ. ಥ್ಯಾಂಕ್ ಯು. ಅಂದ್ರೆ ಇವತ್ತು ಒಳ್ಳೆ ಸಿನಿಮಾಗಳು ಬಂದಾಗ ಖಂಡಿತವಾಗೂ ಜನ ನೋಡ್ತಾರೆ ಅನ್ನೋ ಒಂದು ದೊಡ್ಡ ಅಭಿಪ್ರಾಯ ಯಾವಾಗ್ಲೂ ಇರುತ್ತೆ. ಈಗ ನಾವು ಸಿನಿಮಾ ಮಾಡಿದಾಗ್ಲೂ ಅಷ್ಟೇ, ಅಂದ್ರೆ ಒಂದಿಷ್ಟು ಮಾಧ್ಯಮ ಮಿತ್ರರು ಹೊರಗಡೆ ನೋಡಿದಂಥವ್ರು ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅಂತ ಬೆನ್ ತಟ್ಟಿದ್ರು. ಅದೇ ರೀತಿ ನಿಮ್ಮ ಸಿನಿಮಾಗೂ ಕೂಡ ಖಂಡಿತವಾಗೂ ಈಗಂತೂ ಸಿನಿಮಾ ನೋಡೋ ಅಂತ ಒಂದು ಈಗೇನೊಂದು ಒಂದು ಮಾಪ್ ಶುರುವಾಗಿದೆ ಈಗಲ್ಲ ಆಗಸ್ಟ್ ತಿಂಗಳ ನಂತರದಿಂದ. ಹಾಗಾಗಿ ನಿಮ್ಮ ಸಿನಿಮಾನು ಆದಷ್ಟು ಬೇಗ ಬರಲಿ. ಎಲ್ಲರಿಗೂ ಚಿತ್ರತಂಡಕ್ಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ಲಿ. ಆದ್ರೆ ಒಂದು ಮಾತು ಹೇಳ್ತೀನಿ, ಅಂದ್ರೆ ಏನಂದ್ರೆ ಈಗ ದೊಡ್ಡ ದೊಡ್ಡ ಸ್ಟಾರ್ ಇರ್ಬೋದು ಅಥವಾ ಸ್ಟಾರ್ ನಿರ್ಮಾಪಕರಿಗೆ ಅಲ್ಲಿ ಒಳ್ಳೆ ಸಿನಿಮಾ ಮಾಡೋದು ಅಷ್ಟೇ ದೊಡ್ಡ ಟಾರ್ಗೆಟ್ ಇರುತ್ತೆ. ಅವ್ರಿಗೆ ಒಳ್ಳೆ ಸಿನಿಮಾ ಮಾಡ್ಬೇಕು ಅಷ್ಟೇ ಟಾರ್ಗೆಟ್. ಬಟ್ ಹೊಸಬ್ರಿಗೆ ಹಾಗಲ್ಲ. ಒಳ್ಳೆ ಸಿನಿಮಾದ ಜೊತೆಗೆ ಜನಕ್ಕೆ ಹೋಗಿ ತಲುಪಿಸೋ ಅಂತದ್ದು, ನೋಡ್ತಾರ ನೋಡಲ್ಲ ಅನ್ನೋ ಒಂದು ಭಯ. ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಇವೆಲ್ಲಾ ಭಯದ ಜೊತೆಗೆ ಸಿನಿಮಾ ಮಾಡಬೇಕು. ಹಾಗಾಗಿ ಆ ಭಯ, ಆ ಶ್ರದ್ಧೆ ಇವೆಲ್ಲವೂ ಇಟ್ಕೊಂಡು ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ರೆ ಕರೆಕ್ಟ್ ಆಗಿ ಅದನ್ನ ರೀಚ್ ಮಾಡಿಸಿ ಒಳ್ಳೆ ಟೈಮಿಗೆ ರಿಲೀಸ್ ಮಾಡಿದ್ರೆ ಖಂಡಿತವಾಗೂ ದೊಡ್ಡ ಯಶಸ್ಸಾಗುತ್ತೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇದೆ. ಒನ್ಸ್ ಅಗೇನ್ ಆಲ್ ದಿ ಬೆಸ್ಟ್. ಆದ್ರೆ ಅವಾಗಿಂದ ನಂಗೊಂದು ಗಿಲ್ಟಿ ಏನಂತಂದ್ರೆ ಹೀರೋ ಹೀರೋಯಿನ್ ದೂರ ಮಾಡಿ ನಾ ಮಧ್ಯೆ ಕೂತ್ಬಿಟ್ಟಿದ್ದೀನಿ. ಈ ಕಡೆ ಬಂದ್ರಿ ನೀವು ಸ್ವಲ್ಪ ಈಗ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಗೌರಿ, ಥ್ಯಾಂಕ್ ಯು. ಅವ್ರು ಹೇಳ್ತಿದ್ರು ಸ್ಟಾರ್ ನಿರ್ಮಾಪಕರು ಒಬ್ರು ನಮ್ ಜೊತೆನೂ ಇದ್ದಾರೆ ಇವತ್ತು ವೇದಿಕೆಯಲ್ಲಿ. ಉಮಾಪತಿ ಗೌಡ್ರು ಏನ್ ಹೇಳ್ತಾರೆ, ಅವ್ರು ಏನೇ ಹೇಳಿದ್ರು ಮುಕ್ತವಾಗಿ ಹಂಚ್ಕೊಳ್ತಾರೆ ಮಾತನ್ನ. ಟ್ರೈಲರ್ ದಯಮಾಡಿ ಹಂಚ್ಕೊಳ್ಳಿ ಸರ್ ನಮ್ ಜೊತೆ. ಶುಭ ಮಧ್ಯಾಹ್ನ. ಇವತ್ತು ಇನ್ನು ಸರ್ವಪಲ್ಲಿ ರಾಧಾಕೃಷ್ಣ ಅವರ ಹುಟ್ಟುಹಬ್ಬದ ದಿನ, ಗುರುಗಳ ಏನು ದಿನ ಅಂತಾನೆ ನಾವು ಕರಿತೀವಿ, ಶಿಕ್ಷಕರ ದಿನ ಅಂತಾನೆ ನಾವು ಕರಿತೀವಿ. ಅದೇ ರೀತಿ ಇವತ್ತಿನ ದಿವಸ ರೈಡ್ ಸಿನಿಮಾದ ಏನು ಟ್ರೈಲರ್ ಬಿಡುಗಡೆ ಇರ್ಬೋದು ಹಾಗೂ ಸಾಂಗ್ ಬಿಡುಗಡೆ ಇರ್ಬೋದು. ಈ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಮೂಲ ಕಾರಣ ಬಂದು ನಮ್ಮ ಚೇತು, ನನ್ನ ಮಗ, ಅದೇ ರೀತಿ ನಮ್ಮ ವೇಣಣ್ಣ ಅವರು, ಮತ್ತೆ ಮುಖ್ಯವಾಗಿ ನಮ್ಮ ತಾಯಿ ಊರು ಬಂದು ರಾಮವಳ್ಳಿ. ಸೊ ನಮ್ಮ ತಾಯಿ ಊರನ್ನ ಬಿಟ್ಕೊಡಕ್ಕಾಗಲ್ಲ. ಹಾಗಾಗಿ ಅದು ರಾಮವಳ್ಳಿ ಇವಾಗ ರಾಮು ಪಟ್ನ ಆಗ್ಬಿಟ್ಟಿದೆ. ಯಾಕಂದ್ರೆ ಇವಾಗ ಎಕರೆ ಲೆಕ್ಕದಲ್ಲಿ ಇದ್ದಿದ್ದ ಜಮೀನು ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕಕ್ಕೆ ಹೋಗಿದೆ. ಅದೇ ರೀತಿ ಆ ಊರ್ನ ಪ್ರತಿಭೆ ವೆಂಕಟೇಶ್ ಅವರು, ನಮ್ಮ ರಾಮಕೃಷ್ಣ ಅವರ ಮಗ, ರೈಡ್ ಅನ್ನೋ ಒಂದು ಸಿನಿಮಾ ಅಂತೇಳಿ ಇವತ್ತು ಏನು ಒಂದು ಟ್ರೈಲರ್ ಲಾಂಚ್ ಇರ್ಬೋದು, ಸಾಂಗ್ ಲಾಂಚ್ ಮಾಡಿದ್ದಾರೆ. ಜನ ಎಲ್ಲಾರ್ಗೂ ಬೆಂತಟ್ತಾರೆ. ಆದ್ರೆ ಎಲ್ಲಿ ನಾವು ಜನಕ್ಕೆ ರೀಚ್ ಆಗೋದ್ರಲ್ಲಿ ಕೊರತೆ ಉಂಟು ಮಾಡ್ಕೋತೀವಿ, ಅಲ್ಲಿ ಸ್ವಲ್ಪ ಕುಂಠಿತ ಆಗ್ತದೆ. ಒಂದು ಸಿನಿಮಾ ಮಾಡೋದು ಕಷ್ಟ, ಅದ್ರ ಜೊತೆಲಿ ಜನಗಳಿಗೆ ತಲುಪಿಸುವಂಥದ್ದು ಇನ್ನ ದೊಡ್ಡ ಕಷ್ಟ ಇರ್ತದೆ. ನಾನು ಸಿನಿಮಾ ತಂಡದವ್ರಿಗೆ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಮಾಡಿಬಿಟ್ಟಿದೀವಿ, ರಿಲೀಸ್ ಮಾಡ್ತೀವಿ ಅಂತ ಆತರ ಪಡಕ್ ಹೋಗ್ಬಿಡಿ. ಪ್ರಮೋಷನ್ ಅನ್ನೋದು ಸಿನಿಮಾ ಏನ್ ಮಾಡಿರ್ತೀರ ಅದಕ್ಕಿಂತ 10ರಷ್ಟು ಕಷ್ಟ ಇರ್ತದೆ. ಯಾಕಂದ್ರೆ ಯಾವುದೇ ಸಿನಿಮಾ ಮಾಡೋರು ಸುಮಾರು 2015 ಸಿನಿಮಾ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡು ಬ್ಯಾನರ್ ಲಾಂಚ್ ಮಾಡಿದಾಗ ಯಾವ ಸಿನಿಮಾ ನಿಂತೋಗಿತ್ತು ಆ ಸಿನಿಮಾನೇ ತಗೊಂಡು ಕೊನೆಗೆ ರಿಲೀಸ್ ಮಾಡಿ ಆ ಸಿನಿಮಾಯಿಂದನೇ ಒಳ್ಳೆ ಹೆಸರು ಬಂತು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಮಗೆ ಇಂಟ್ರೆಸ್ಟ್ ಇರಬೇಕು, ಯಾವ ಕೆಲಸ ಮಾಡ್ತೀವಿ ಶ್ರದ್ಧೆ ಭಕ್ತಿ ಇರಬೇಕು. ಯಾರಿಗೇನ್ ಬೇಕಾದ್ರೂ ಕಾಣ್ಲಿ, ನಮಗೆ ಬದುಕು ಮಾತ್ರ ಕಾಣ್ಬೇಕು. ಹಂಗಿದ್ದಾಗ ಮಾತ್ರ ನಾವು ಬದುಕಕ್ಕೆ ಸಾಧ್ಯ ಆಗ್ತದೆ. 2 ವರ್ಗದ ಜನ ಇರ್ತಾರೆ. ಒಂದು ಉದಾಹರಣೆಯಾಗಿ ಹುಟ್ಟಿರುವಂತವ್ರು, ಇನ್ನೊಂದು ಎಚ್ಚರಿಕೆಯಾಗಿ ಹುಟ್ಟಿರ್ತಕ್ಕಂಥ ಜನ. ನಾವ್ ಯಾವತ್ತು ಇನ್ನೊಬ್ರಿಗೆ ಉದಾಹರಣೆ ಆಗಿರ್ಬೇಕು ಹೊರತು ನಮ್ ಜೀವನ ಇನ್ನೊಬ್ರಿಗೆ ಎಚ್ಚರಿಕೆ ಆಗಿರಬಾರ್ದು. ಈ ಸಿನಿಮಾ ತಂಡ ಇನ್ನೊಬ್ಬರಿಗೆ ಉದಾಹರಣೆಗಿರ್ಲಿ ಅಂತ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊತೀನಿ, ಆ ದೇವರಲ್ಲೇ ಕೇಳ್ಕೊತೀನಿ. ವೆಂಕಿ ಮತ್ತೆ ತನ್ವಿ, ನನಗೆ ಹುಡುಗಿದ್ ಬಹಳ ಖುಷಿ ಆಗಿದ್ದೇನು ಅಂದ್ರೆ, ನಾವು ಗೆಲ್ಲೋವರೆಗೂ ನಮ್ ಚೇರ್ ನಾವೇ ಹಾಕೋಬೇಕು, ನಮ್ ಕಾಳೆ ನಾವೇ ಉತ್ಕೋಬೇಕು, ನಮ್ ಕಾರ್ಪೆಟ್ ನಾವೇ ಹಾಕೋಬೇಕು. ವೆರಿ ಗುಡ್, ಕೀಪ್ ಇಟ್ ಅಪ್. ಯಾಕೆಂದ್ರೆ
ನಾವು ಬೆಳೆಯೋವರೆಗೂ ನಮ್ಮ ಜೊತೆಲಿ ಯಾರು ಬರಲ್ಲ, ಬೆಳೆದಾದ್ಮೇಲೆ ಎಲ್ಲರೂ ಬರ್ತಾರೆ. ಅದು ಇನ್ನೊಬ್ಬರು ತಪ್ಪು ಅಂತಲ್ಲ, ಜಗದ ನಿಯಮ ಅದು. ಅದೇ ರೀತಿ ವೆಂಕಿ ನಮ್ಮಪ್ಪನೇ ಪ್ರೊಡ್ಯೂಸರು, ನಮ್ಮಪ್ಪನೇ ಡಿಸ್ಟ್ರಿಬ್ಯೂಟ್ರು ಅಂತ ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಆಗೋಂಗಿಲ್ಲ. ಯಾಕಂದ್ರೆ ನೀನ್ ಪುಣ್ಯ ಮಾಡಿದ್ಯಪ್ಪ, ನಿಮ್ ತಂದೆಗೆ ಸನ್ಸ್ಟ್ರೋಕ್ ಇದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಿಮ್ಮ ಏನು ತಂದೆ ಆಸೆ ಏನೋ ಒಬ್ಬ ಒಳ್ಳೆ ಹೀರೋಗಿ ನಿಲ್ಬೇಕು ಅನ್ನೋದು, ನಿಮ್ಮ ತಂದೆ ಆಸೆ ನೆರವೇರಿಸೋ ಜೊತೆಲಿ ಸಿನಿಮಾದ ಜವಾಬ್ದಾರಿನೂ ನಿನ್ ಮೇಲೆ ಇರ್ತದೆ. ರಿಲ್ಯಾಕ್ಸ್ ಆಗೋಂಗಿಲ್ಲ. ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಬಂದಿರ್ಬೋದು, ಆದ್ರೆ ಸಿನಿಮಾ ಅನ್ನೋ ಲೈಫ್ ಅಲ್ಲಿ ಇನ್ನ ನೀನು ಬಡ್ಡಿಂಗ್ ಸ್ಟಾರು. ತುಂಬಾ ರಿಲ್ಯಾಕ್ಸ್ ಆಗಿ ಇರೋದಲ್ದೆ ತುಂಬಾ ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, ಉದಾಹರಣೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ, ಎಚ್ಚರಿಕೆ ಆಗಕ್ಕೆ ಒಂದಷ್ಟು ಜನ ಹುಟ್ಟಿರ್ತಾರೆ. ನೀನು ಉದಾಹರಣೆ ಆಗಕ್ಕೆ ಹುಟ್ಟಿದೀಯ ಅಂತ ಭಾವಿಸಿ ನೀನ್ ಎಚ್ಚರಿಕೆಯಿಂದ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾಗ್ತದೆ. ಅದೇ ರೀತಿ ರಾಮಕೃಷ್ಣನ್ ಅವರು ಪ್ರೊಡ್ಯೂಸರು, ಇನ್ನ ಡೈರೆಕ್ಟರ್ ಭಾನು ತೇಜು ಅವರು, ನೀವೆಲ್ಲರೂ ಅಷ್ಟೇ ಇಲ್ಲಿವರೆಗೂ ಏನ್ ಕಷ್ಟಪಟ್ಟಿದ್ರ, ಇನ್ ಮುಂದಕ್ಕೆ ಕಷ್ಟಪಟ್ಟು ಮಾಧ್ಯಮ ಮಿತ್ರರ ಆಶೀರ್ವಾದ ಸಹಕಾರ ಇರಲಿ, ಜನಗಳ ಸಹಕಾರ ಇರಲಿ. ಕಾಲೇಜ್ ಟು ಕಾಲೇಜ್ ಹೋಗಿ, ಇವಾಗೇನು ಫೆಸ್ಟ್ಗಳು ಸ್ಟಾರ್ಟ್ ಆಗ್ತದೆ, ಪ್ರತಿಯೊಂದು ಕಾಲೇಜ್ಗೂ ಹೋಗಿ ಪಿಚ್ ಮಾಡಿ ಅದೇ ರೀತಿ ಸಾಂಗ್ಸ್ನ ರೀಚ್ ಮಾಡೋದ್ರಲ್ಲಿ ಶ್ರಮ ವಹಿಸ್ಬೇಕಾಗ್ತದೆ. ಯಾವುದೇ ಒಂದು ಕಂಟೆಂಟ್ ಬಿಟ್ಟಾಗ್ಲೂ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ, ಎಷ್ಟು ವ್ಯೂಸ್ ಹೋಯ್ತು, ರಿವ್ಯೂಸ್ ಏನ್ ಬಂತು, ಕ್ರಿಟಿಕ್ಸ್ ಏನ್ ಬಂತು ಅಂತ ನೋಡ್ತೀವಿ. ಯಾಕೆಂದ್ರೆ ಸಿನಿಮಾ ರಿಲೀಸ್ ಆಗೋಷ್ಟಲ್ಲ ಅದನ್ನೆಲ್ಲ ಕರೆಕ್ಟ್ ಮಾಡಿಕೊಂಡು ಜನಗಳ ಮುಂದೆ ಬರ್ಬೇಕಾ ಅಂತ ಒಂದು ಲೆಕ್ಕಾಚಾರ ಇರ್ತದೆ. ಇದೇ ಉಪಾಧ್ಯಕ್ಷ ಸಿನಿಮಾ ಮಾಡಿದಾಗ ನಮ್ ದೊಡ್ಡ ಹೀರೋಗಳು ಸಿನಿಮಾ ಮಾತ್ರ ಮಾಡ್ಕೊಂಡು ಬಂದಿದೆ. ಸುಮ್ಮನೆ ಹಿಂಗೇನೋ ಒಂದು ಮಾತು ಬಂದಾಗ ಅವಾಗ ನಾನು ತೀರ್ಮಾನ ತಗೊಂಡಿದ್ದೇನು ಅಂದ್ರೆ, ಯಾಕೆ ಸ್ಟಾರ್ನ ಹುಟ್ಟಾಕಕ್ಕಾಗಲ್ಲ ಅಂತೇಳಿ ನ್ಯಾಚುರಲ್ ಸ್ಟಾರ್ ಅಂತೇಳಿ ಚಿಕ್ಕಣ್ಣನ್ನ ಹೀರೋ ಮಾಡಿದ್ವಿ. ಏಕೆಂದ್ರೆ ಚಿಕ್ಕಣ್ಣನ್ಗೆ ಶ್ರದ್ಧೆ ಇತ್ತು. ಇದೇ ಒಂದು ರೇಣುಕಾಂಬ ಸ್ಟುಡಿಯೋ ಅಲ್ಲಿ ಫಸ್ಟ್ ಸಿನಿಮಾ ನೋಡಿದ್ವಿ, ಬಹಳ ಖುಷಿ ಆಯ್ತು. ಸುಮಾರು 8 ರಿಂದ 9 ಸಲ ಸಿನಿಮಾ ನೋಡಿ 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 ಕರೆಕ್ಷನ್ ಮಾಡಿ 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 ಫೈನಲ್ ವರ್ಷನ್ ಬಂದಿದ್ದು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ನೀವು ಸಿನಿಮಾ ತಂಡದವ್ರು ನೋಡಿದಾಗ ಎತ್ತವ್ರಿಗೆ ಹೆಗ್ಣ ಮುದ್ದು ಅಂದಂಗೆ, ಅದು ಬಿಟ್ಟು ಇನ್ನೊಂದು ವರ್ಗದ ಜನನ ಕರ್ಕೊಂಬಂದು ಕೂರಿಸಿ ನೀವು ಸಿನಿಮಾನ ತೋರಿಸಿ ರಿಲೀಸ್ ಮಾಡಕ್ಕೆ ಆತರ ಪಡಬೇಡಿ. ಆದಷ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಂಡು ಎಲ್ಲೆಲ್ಲಿ ಏನೇನು ಕರೆಕ್ಷನ್ ಮಾಡ್ಕೋಬಹುದು ಮಾಡಿ. ಯಾಕಂದ್ರೆ ಎಲ್ಲರೂ ಅಷ್ಟೇ ಸಿನಿಮಾ ಮಾಡೋದು ಗೆಲ್ಲಬೇಕು, ಜನಗಳ ಮನ್ಸು ಸಂಪಾದನೆ ಮಾಡಬೇಕು, ಅವ್ರು ಖುಷಿ ಪಡಬೇಕು ಅಂತ ಹೇಳಿ ಸಿನಿಮಾ ಮಾಡ್ತೀವಿ. ಕೆಲವೊಂದಷ್ಟು ಸಿನಿಮಾ ಮಾತ್ರ ಆ ರೀತಿ ಅನ್ಕೊಂಡಂಗೆ ರೀಚ್ ಆಗ್ತಾರೆ, ಇನ್ ಕೆಲವೊಬ್ರಿಗೆ ಪಾಪ ಕಾರಣಾಂತರಗಳಿಂದ ಆಗಲ್ಲ. ನಿಮ್ ಸಿನಿಮಾನು ಕೂಡ ಜನಗಳಿಗೆ ರೀಚ್ ಆಗಿ ಜನಗಳ ಆಶೀರ್ವಾದ ಪಡ್ಲಿಕ್ಕೆ ನೀವೇನ್ ಶ್ರಮ ವಹಿಸ್ಲೇಬೇಕು. ಇಲ್ಲಿ ಕೆಟ್ಟ ಸಿನಿಮಾ ಒಳ್ಳೆ ಸಿನಿಮಾ ಅನ್ನೋದಿಲ್ಲ. ಸೊ ನಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಟ್ಟ ಕತೆ ಒಳ್ಳೆ ಕತೆ ಅನ್ನೋದು ಇಲ್ಲ. ಇಲ್ಲಿ ಒಳ್ಳೆ ನಿರ್ದೇಶಕ ಕೆಟ್ಟ ನಿರ್ದೇಶಕ ಅನ್ನೋದು ಮಾತ್ರ ಇರೋದು. ಏನ್ ಸಿನಿಮಾ ಜವಾಬ್ದಾರಿ ಇರ್ತದೆ, ನಿಮ್ ಜವಾಬ್ದಾರಿ ಆಗಿರ್ತದೆ. ಸೊ ಇವತ್ತೇನ್ ನಾವೆಲ್ಲ ಬಂದಿದೀವಿ, ಈ ಸಿನಿಮಾಗೆ ಹಾರೈಸಿದೀವಿ. ಅದೇ ರೀತಿ ವೇದಿಕೆ ಮೇಲೆ ಸಾಕಷ್ಟು ಜನ ಗಣ್ಯರು ಕೂತಿದ್ದಾರೆ. ಅದೇ ರೀತಿ ನಮ್ಮ ಕೆರೆಬೇಟೆ ಹೀರೋ ಗೌರಿಶಂಕರ್ ಅವರು ಇದ್ದಾರೆ. ಅವರು ಅಷ್ಟೇ ಸಿನಿಮಾ ಮಾಡಿದ್ಮೇಲೆ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಥಿಯೇಟರ್ಗಳು ಸಿಗ್ಬೇಕಾದ್ರೂ ಅಷ್ಟೇ ಹೋರಾಟ ಮಾಡಿ ಕಿತ್ಕೊಂಡ್ರು. ಆದಷ್ಟು ಜನಗಳ ಪ್ರಶಂಸೆ ಸಂಪಾದನೆ ಮಾಡಿದ್ರು. ಅವ್ರ ಸಹಕಾರ ಆಶೀರ್ವಾದನೂ ನಿಮ್ ಜೊತೆಲಿರ್ಲಿ. ಹಾಗೂ ವೇದಿಕೆ ಮುಂಭಾಗ ಆಸೀನರಾಗಿರೋ ಎಲ್ಲ ಹಿರಿಯರು ಮತ್ತೆ ಯೂತ್ಸ್ ಹಿಂದ್ಗಡೆ ಕೂತ್ಕೊಂಡು ಕಿರ್ಚಾಡ್ತಾ ಇದ್ರಲ್ಲ, ಥಿಯೇಟರ್ಲು ಹಿಂಗೇ ಕಿರ್ಚಾಡ್ಬೇಕು. ಹೆಂಗೆ ಅಂದ್ರೆ ಸೀಲಿಂಗ್ ಕಿತ್ತೋಗೋವರೆಗೂ ನೀವು ಕಿರ್ಚಾಡ್ಬೇಕು. ನಿಮ್ಮ ಸಹಕಾರ, ನಿಮ್ ಫೋನ್ ಸ್ಟೇಟಸ್ ಅಲ್ಲಿ ಸಿನಿಮಾ ರಿಲೀಸ್ ಆಗೋವರೆಗೂ ಈ ಸಿನಿಮಾ ಸ್ಟೇಟಸ್ ಗಳು ಹಾಕೊಂಡು ಗೆಲ್ಸೋವರೆಗೂ ನಿಮ್ ಹೋರಾಟ ಇರ್ಲಿ. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಪ್ರೀತಿಯ ಧನ್ಯವಾದಗಳು ಕಿವಿ ಮಾತಿಗಾಗಿ ಅಂತ ಹೇಳ್ತಾ, ಸಹೋದರರು ಮತ್ತೆ ನಿರ್ಮಾಪಕರಾದಂಥ ಉಮಾಪತಿ ಅವರೇ, ಮತ್ತೆ ನಮ್ಮ ಸ್ನೇಹಿತರಾದಂಥ ಪ್ರೊಡ್ಯೂಸರ್ ರಾಮಕೃಷ್ಣಪ್ಪ ಅವರೇ, ಚೇತನ್ ಅವರೇ, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಈಗ ನಮ್ಮ ಡೈರೆಕ್ಟರ್ ಅವರು ಸಹ ನಮ್ಮೂರಲ್ಲ ಭಾನು ಸರ್ ಅವರು ಇದು ಮೊದಲನೇ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ತಾರೆ. ಡೈರೆಕ್ಟ್ ಮೊದಲನೇ ಸಿನಿಮಾ ಅಂತ ಹೇಳಿದ್ದಾರೆ. ಈ ಸಿನಿಮಾ ರೈಡ್ ಏನು ಸಿನಿಮಾ ಇದೆ, ಹಾಗೆ ಉಮಾಪತಿ ಸರ್ ಹೇಳಿದಂಗೆ ಅಷ್ಟೊಂದು ಇದ್ರಲ್ಲ ಅನುಭವ ಇಲ್ಲ, ನಮ್ಮ ಭಾಷಣ ಮಾಡಕ್ ಬರೋದಿಲ್ಲ. ಸಿನಿಮಾ ಯಶಸ್ವಿ ಆಗಲಿ. ಆಮೇಲೆ ಏನು ಅವರು ಲಾಂಚ್ ಆಗಿದ್ರು ಫಸ್ಟ್, ಈಗ ಯಾರೋ ಹೀರೋ ಹೀರೋಯಿನ್ ಅವರು ಸಹ ಭವಿಷ್ಯ ಚೆನ್ನಾಗಿ ಮುಂದೆ ಇನ್ನಷ್ಟು ಸಿನಿಮಾಗಳು ತೆಗಿಲಿ, ಇನ್ನಷ್ಟು ಸಿನಿಮಾಗಳಲ್ಲಿ ಅವ್ರಿಗೆ ಅವಕಾಶ ಸಿಗಲಿ ಅಂತೇಳಿ ಈ ಒಂದು ಇದರಲ್ಲಿ ಕನ್ನಡ ಸಿನಿಮಾಗಳು ಇವತ್ತು ತುಂಬ ನೋಡೋದೇ ಕಷ್ಟ ಆಗಿದೆ. ಬಟ್ ಚೆನ್ನಾಗಿದ್ದಾಗ ಸಿನಿಮಾ ಹುಡ್ಕೊಂಬಂದು ನೋಡ್ತಾರೆ, ಅದಂತ ಇದು ಮಾಡ್ತೀನಿ. ಇಂಥ ಎಲ್ಲ ಇಲ್ಲ ಇದರಲ್ಲಿ ಯಶಸ್ವಿ ಆಗ್ಬೋದು. ಸಿನಿಮಾದಲ್ಲಿ ಯಶಸ್ವಿ ತುಂಬಾ ಕಷ್ಟ. ಅದ್ರಾಗೆ ನಮ್ಮ ಮಾದರಿ ಆಗಿರೋ ಉಮಾಪತಿ ಅವರು, ಅದೇ ರೀತಿ ಉಮಾಪತಿ ಅವ್ರ ತರ ನಮ್ಮ ರಾಮಕೃಷ್ಣಪ್ಪ ಅವರು ಸಹ ಬೆಳೀಲಿ ಅಂತೇಳಿ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಚೇತನ್ ರಾಮೋಹಳ್ಳಿ ಅವರು ರಾಜಕೀಯ ಮುಖಂಡರು. ಇದೊಂಥರ ರಾಮೋಹಳ್ಳಿ ಸಿನಿಮಾ ತರ ನನ್ಗನ್ಸ್ತಿದೆ. ಪ್ರೊಡ್ಯೂಸರು, ಡೈರೆಕ್ಟರ್, ಹೀರೋ ಎಲ್ಲ ರಾಮೋಹಳ್ಳಿ ಅವರೇ. ಗೆಸ್ಟ್ ಆಬ್ವಿಯಸ್ಲಿ ಅಲ್ಲಿಂದಾನೆ. ಸೊ
ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಮತ್ತು ಯಾವುದೋ ಹಳ್ಳಿನಲ್ಲಿ ಹುಟ್ಟಿದಂಥ ರಾಮಕೃಷ್ಣಪ್ಪ ಯಾವುದೋ ಸ್ಟುಡಿಯೋದಲ್ಲಿ ಕೆಲಸ ಮಾಡಿ ಇವತ್ತು ಒಂದು ಪ್ರೊಡ್ಯೂಸರ್ ಆಗಿದ್ದಾರೆ ಅಂದರೆ ಅದು ಸುಲಭದ ಕೆಲಸ ಅಲ್ಲ. ಮಗನೂ ಕೂಡ ಹೀರೋ ಮಾಡಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಮತ್ತು ಅವ್ರ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಮೇಲಾಗಿ ಉಮಾಪತಿ ಸರ್ ಅವ್ರ ಆಶೀರ್ವಾದ ಅವ್ರ ಚಿತ್ರತಂಡಕ್ಕೆ ಇರಲಿ. ಮುಂದೊಂದಿನ ಯಾವತ್ತಾದ್ರೂ ಅವಕಾಶ ಸಿಕ್ಕಿದ್ರೆ ಅವ್ರ ಸಿನಿಮಾದಲ್ಲಿ ಎಲ್ಲರಿಗೂ ಒಂದೊಂದು ಅವಕಾಶ ಕೊಡಲಿ ಅಂತ ದಯಮಾಡಿ ಕೇಳ್ಕೊತೀನಿ. ಎಲ್ಲರಿಗೂ ನೀವು ಸೇರಿರ್ತೀರಾ ಲಿಸ್ಟ್ ಅಲ್ಲಿ. ಒಳ್ಳೇದಾಗ್ಲಿ ಸರ್. ಸೆಂದಿಲ್ ಯಾಕೆ ಸರ್ ಮಾತಾಡಲ್ವಾ? ಒನ್ ಕೈಂಡ್ ಆಫ್ ಹೀರೋ ನೀವು ಇವತ್ತು. ಹಾಡುಗಳು ಲಾಂಚ್ ಆಗಿದೆ, ಮ್ಯೂಸಿಕ್ ಡೈರೆಕ್ಟರ್ ಸೆಂದಿಲ್ ಸರ್. ಥ್ಯಾಂಕ್ ಯು. ಬಂದಿರೋ ಎಲ್ಲರಿಗೂ ಥ್ಯಾಂಕ್ಸ್. ಸಾಂಗ್ಸ್ ಹೇಗಿದೆ ಮೇಡಮ್? ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಹೇಗಿದೆ ಸಾಂಗ್? ಎಲ್ಲರಿಗೂ ಇಷ್ಟ ಆಯ್ತಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಜಾಸ್ತಿ ಕಂಪ್ಯೂಟರ್ಸ್ ಯಾವುದು ಮಾಡಿಲ್ಲ, ಎಲ್ಲ ಲೈವ್ ಇನ್ಸ್ಟ್ರೂಮೆಂಟ್ಸ್ ಮಾಡಿ. ರೀ ರಿಕಾರ್ಡಿಂಗು ಅಷ್ಟೇ. ರೀ ರಿಕಾರ್ಡಿಂಗ್ ನಮ್ಮ ಮಗ ಉತ್ತಮ್ ಕುಮಾರ್ ಅಂತ ಅಲ್ಲಿದ್ದಾರೆ, ಅವರೇ ಹಾಡೆಲ್ಲ ಮಾಡಿದ್ದು. ಮ್ಯೂಸಿಕ್ ಎಲ್ಲ ನಾನು ಕಂಪೋಸ್ ಮಾಡಿದ್ದು. ಸೊ 6 ಸಾಂಗ್ ಇದೆ. 6 ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಇದೆ. ಮಿಕ್ಕಿದೆಲ್ಲ ನಿಮ್ಮ ಕೈಯಲ್ಲಿದೆ, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಮಚ್. ಥ್ಯಾಂಕ್ ಯು ಸರ್. ಇನ್ನು ಕೊರಿಯೋಗ್ರಾಫರ್ ಕಿಶೋರ್. ನಮಸ್ತೆ ಎಲ್ಲರಿಗೂ. ಒಂದು ಖುಷಿ ಏನಂದ್ರೆ ಇಲ್ಲಿ ಯಾರು ಸ್ಟಾರ್ ಕ್ಯಾಸ್ಟ್ ಇಲ್ಲ, ಬಟ್ ಉಮಾಪತಿ ಸರ್ ತುಂಬಾ ಹೊಸಬ್ರಿಗೆ ಇಷ್ಟು ಬಂದು ಕೂತ್ಕೊಂಡು ಇಷ್ಟು ಪೇಷನ್ಸ್ ಅಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಯ್ತು. ಪ್ರತಿಯೊಂದು ಸಿನಿಮಾನ ಆಕ್ಚುಲಿ ಬೆಳೆಸೋದು ಹೇಗಂದ್ರೆ ನಮ್ಮ ಸಿನಿಮಾದವರು ಸಪೋರ್ಟ್ ಮಾಡೋದು ಖಂಡಿತ ಆಗುತ್ತೆ. ಉಮಾಪತಿ ಸರ್ ಇರೋಂಥ ಪೇಷನ್ಸ್ ಎಲ್ಲ ಆರ್ಟಿಸ್ಟ್ ಎಲ್ಲ ಪ್ರೊಡ್ಯೂಸರ್ಸ್ ಇದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಎಲ್ಲೋ ಹೋಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಬಾಲು ಸರ್ ಅವರು ಒಂದು ಸಿನಿಮಾದಲ್ಲಿ ಕೋ ಡೈರೆಕ್ಟರ್ ಆಗಿ ಪರಿಚಯ ಆಗ್ತಾರೆ. ಇವತ್ತೊಂದು ಸಿನಿಮಾ ಡೈರೆಕ್ಷನ್ ಮಾಡಿ ಆ ಸ್ಟೇಜ್ ನ ಶೇರ್ ಮಾಡ್ತಾ ಇದೀವಿ, ಅದು ಇನ್ನೂ ಖುಷಿ. ಮತ್ತೆ ವೆಂಕಟೇಶ್ ಒಳ್ಳೆ ಆರ್ಟಿಸ್ಟ್, ಅಪ್ಕಮಿಂಗ್ ಹೀರೋ, ಆ ಹೋಪ್ ನನಗಿದೆ. ಒಳ್ಳೆ ಹಾರ್ಡ್ ವರ್ಕರ್. ಮತ್ತೆ ನಮ್ಮ ಹೀರೋಯಿನ್ ಕೂಡ ಒಳ್ಳೆ ಆರ್ಟಿಸ್ಟ್, ತುಂಬಾ ಎಫರ್ಟ್ ಆಗ್ತಾರೆ. ಮತ್ತೆ ಇವರು ಆಕ್ಚುಲಿ ಒಳ್ಳೆ ಆರ್ಟಿಸ್ಟ್. ಸಾಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸಿದ್ರಿ. ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಕಿಶೋರ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ತುಂಬಾ ಒಳ್ಳೆ ಮಾತುಗಳನ್ನ ಆಡಿದ್ರು ಡೈರೆಕ್ಟರ್ ನೀರಜ್ ಬಗ್ಗೆ. ನೀರಜ್ ಯೂಟ್ಯೂಬರ್ ಆಗಿ ಎಲ್ರಿಗೂ ಪರಿಚಯ, ಆಂಕರ್ ಆಗಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಇವತ್ತು ಅಲ್ಲಿಂದ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಕ್ವಶನ್ಸ್ ಕೇಳ್ತಿದ್ದೆ ಅಥವಾ ನಿಮ್ಮನ್ನ ಕ್ಯಾಪ್ಚರ್ ಮಾಡಿ ಇಲ್ಲಿನ ಒಂದಷ್ಟು ಪ್ರೆಸ್ ಮೀಟ್ಗಳನ್ನ ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಿದ್ದೆ. ಆದರೆ ಇವತ್ತು ನಾನು ಆ ಸ್ಟೇಜಿಂದ ಈ ಸ್ಟೇಜಿಗೆ ಬಂದಿದ್ದೀನಿ. ಒಂದು ಪ್ರಮೋಷನ್ ಸಿಕ್ಕಂತರ ಆಗಿದೆ. ಎಲ್ರಿಗೂ ಕೂಡ ನನ್ನ ಪ್ರೀತಿಯ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಗೆಸ್ಟ್ಗಳಿಗೂ ಕೂಡ ನನ್ನ ನಮಸ್ಕಾರಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಉಮಾಪತಿ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಾನೇ ಫಸ್ಟ್ ಇನ್ವೈಟ್ ಮಾಡಿದ್ದೆ, ನಿಮಗೆ ಕಾಲ್ ಮಾಡಿದ್ದೆ. ಅವ್ರು ಏನಂತ ಹೇಳಿದ್ರು ಅಂದರೆ, ಸರ್ ಹೊಸಬ್ರಿಗೆ ಹೆಲ್ಪ್ ಮಾಡಿ ಸರ್ ಅಥವಾ ವಿಶ್ ಮಾಡಿ ಸರ್ ಅಂತ ಕೇಳಿಕ್ಕೆ ಅವ್ರು ಒಂದೇ ಮಾತು ಹೇಳಿದ್ದು, ಬ್ರದರ್ ನಾನು ಬರ್ತೀನಿ ಬ್ರದರ್ ಅಂತ ಹೇಳಿದರು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಗೌರಿಶಂಕರ್ ಸರ್, ಕೆರೆಬೇಟೆ ಸಿನಿಮಾ ಟೈಮಲ್ಲಿ ಅವ್ರ ಜೊತೆ ಪ್ರಮೋಷನಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಇವತ್ತು ಅವರ ಸಿನಿಮಾನ ಅವ್ರು ಅದೇ ಥರ ಗೆಲ್ಸ್ಕೊಂಡ್ರು ಕೂಡ ಯಾವುದೇ ಸಪೋರ್ಟ್ ಇಲ್ದಲೆ, ಓನ್ಲಿ ಪ್ರೇಕ್ಷಕರ ಸಪೋರ್ಟ್ ಇಂದಲೇ ಅವ್ರು ಗೆದ್ರು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅವ್ರು ಕೂಡ ಕರೆದಿದ್ದ ತಕ್ಷಣ ಬಂದರು. ಆ್ಯಂಡ್ ನನಗೆ ಚಾನ್ಸ್ ಕೊಟ್ಟಂತಹ ಭಾನು ತೇಜ ಸರ್, ನನ್ನ 5 ವರ್ಷದ ಮುಂಚೆಲೆ ಅವ್ರ ಜೊತೆ ಸಿನಿಮಾ ಮಾಡಬೇಕಾಗಿತ್ತು, ಬಟ್ ಆಗಲಿಲ್ಲ. ಮೀಡಿಯಾಗೆ ಎಂಟ್ರಿ ಆದಮೇಲೆ ನಾನೊಂದಷ್ಟು ವರ್ಕ್ ಮಾಡಿದ್ಮೇಲೆ ಎಲ್ಲ ಸ್ಟಾರ್ಗಳ ಜೊತೆನೂ ಇಂಟರ್ವ್ಯೂಸ್ ಮಾಡಿದ್ದೀನಿ. ನಾನು ಏನು ಸೂಪರ್ ಸ್ಟಾರ್ಸ್ಗಳಿದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ, ಎಲ್ಲರ ಜೊತೆನೂ ಕೂಡ ಇಂಟರ್ವ್ಯೂ ಆಗಿದೆ ನಂದು. ಸೊ ಆ ಟೈಮಲ್ಲಿ ಸರ್ಗೆ ಇಷ್ಟ ಆಗಿ ಮತ್ತೆ ನನ್ನನ್ನು ಕರೆದಿ ಒಂದು ಅದ್ಭುತವಾದ ಪಾತ್ರ. ಈ ಪಾತ್ರ ಕೆಲವು ಟ್ರೈಲರಲ್ಲಿ ಕಾಣಿಸ್ಕೊಂಡಿಲ್ಲ, ಬಟ್ ಆ ಟ್ರೈಲರಲ್ಲಿ ಅಲ್ದಲೆ ನಾನೇನೋ ಒಂದು ಪಾತ್ರನ ಸೃಷ್ಟಿಸಿದ್ದಾರೆ. ಸೊ ಅದೇ ಇರೋದು ಹಿಡನ್ ಒಂದು ಕ್ಯಾರೆಕ್ಟರ್ ಅದು. ಸೊ ಅದು ಭಾನು ಸರ್ ಕೊಟ್ಟಿರುವಂಥದ್ದು ನನಗೆ ಅದ್ಭುತವಾದ ಕ್ಯಾರೆಕ್ಟರ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ರಾಮಕೃಷ್ಣ ಸರ್, ಅವರು ಅವ್ರ ಮಗನ್ ಲಾಂಚ್ ಮಾಡ್ತಾ ಇದ್ದಾರೆ, ಜೊತೆಗೆ ನನ್ನನ್ನು ಅಷ್ಟೇ ಅವ್ರ ಮಗನಷ್ಟೇ ಪ್ರೀತಿಯಿಂದ ನನ್ನ ನೋಡ್ಕೊಂಡ್ರು. ಅವ್ರ ಮನೆಯವರು ಕೂಡ ನನ್ನೆಲ್ಲರೂ ಕೂಡ ಅಷ್ಟೇ ಮಗನ ಥರ ನೋಡ್ಕೊಂಡ್ರು ಕೂಡ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ. ಅಂಡ್ ಪ್ರತಿಯೊಬ್ಬರು ಕೂಡ, ಕಿಶೋರ್ ಮಾಸ್ಟರ್ ಇರ್ಬೋದು, ನನಗೆ ಡ್ಯಾನ್ಸ್ ಅಂತೂ ಕಲ್ತಿರ್ಲಿಲ್ಲ. ಸೊ ಅವರು ನನಗೆ ಬೇರೆ ರೀತಿಯ ಕೊರಿಯೋಗ್ರಫಿ ಮಾಡಿ, ಅದು ಕೂಡ ಡ್ಯಾನ್ಸೇ ಮಾಡಿಲ್ಲ ಆ್ಯಕ್ಚುಲಿ. ಸೊ ಅದೊಂದು ಸಾಂಗ್ ಕೂಡ ಪ್ರೀತಿ ಸಾಂಗಲ್ಲಿ ನನ್ನನ್ನು ಆ ರೀತಿಯಾಗಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲರೂ ಕೂಡ ಇದೇ ರೀತಿಯಾಗಿ ಸಪೋರ್ಟ್ ಮಾಡಿ ನಮ್ಮ ಸಾಂಗು ಮತ್ತು ಟ್ರೈಲರ್ನ ದಯವಿಟ್ಟು ಶೇರ್ ಮಾಡಿ. ಇವತ್ತು MRT ಮ್ಯೂಸಿಕಲ್ಲಿ ಲಾಂಚ್ ಆಗ್ತಿದೆ ಕೂಡ, ದಯವಿಟ್ಟು ಎಲ್ಲರೂ ಕೂಡ ಅದನ್ನು ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈಗ ಮತ್ತೆ ನಾನು ಆಕ್ಚುಲಿ ವೆಂಕಿಗೆ ಯಾರು ಸಪೋರ್ಟ್ ಅಂದ್ರೆ ಅವ್ರ ಅಕ್ಕ ಮತ್ತು ಅವ್ರ ಬಾಬಾ.
ಶೂಟಿಂಗ್ ಸ್ಪಾಟ್ ಅಲ್ಲಿ ಅವ್ರ ಕಾಸ್ಟ್ಯೂಮ್ಸ್ ನ ಕ್ಯಾರಿ ಮಾಡೋದು, ಮತ್ತೆ ಪ್ರತಿದಿನ ತುಂಬಾ ಕೇರ್ ಮಾಡೋದು, ಅವ್ರು ಊಟ ತಂದು ಕೊಡೋದು. ಅವ್ರ ಅಕ್ಕ ಬಾಬಾ ಆಕ್ಚುಲಿ ತುಂಬಾ ಸಪೋರ್ಟ್ ಮಾಡಿದ್ರು. ಮತ್ತೆ ನಾನು ಇವತ್ತು ಇಲ್ಲಿದ್ದೀನಿ ಅಂದ್ರೆ ಮನು ಬಾಸ್ ನನ್ಗೆ ಪರಿಚಯ ಮಾಡಿಸಿದ್ರು ಡೈರೆಕ್ಟರ್ನ. ಅಲ್ಲಿಂದ ನಮ್ ಕಾಂಟ್ಯಾಕ್ಟ್ ಬೆಳೆದಿದ್ದು. ಅವ್ರ ಅಕ್ಕ ಬಾಬಾ ಕಾಣಿಸ್ತಿಲ್ಲ, ಹುಡುಕ್ತಾ ಇದೀನಿ ಅವಲಿಂದ. ಪಾಪ ಇವಲ್ಲೂ ಎಲ್ಲೋ ತೆರೆ ಹಿಂದೆ ಅಲ್ಲಿದ್ದೀರಾ ಅಕ್ಕ. ಥ್ಯಾಂಕ್ ಯು, ತುಂಬಾ ಹೆಲ್ಪ್ ಮಾಡಿದ್ರೆ ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು. ಸೊ ಇಲ್ಲಿಗೆ ಬಹುಶಃ ಕಾರ್ಯಕ್ರಮ ಮುಕ್ತಾಯಗೊಳಿಸುವಂತ ಸಮಯ ಆಗಿದೆ. ದಯವಿಟ್ಟು ಅನ್ವೀಲ್ ಬ್ಯಾನರ್ ಅಡಿಯಲ್ಲಿ ಮೂಡ್ ಬರ್ತಿರುವಂತಹ ಚೊಚ್ಚಲ ಸಿನಿಮಾ ರೈಡ್. ಈ ಸಿನಿಮಾದ ಆಡಿಯೋ ಲಾಂಚ್ ಆಗಿದೆ, ಇವತ್ತು ಟ್ರೇಲರ್ ಕೂಡ ಲಾಂಚ್ ಆಗಿದೆ. ನಿಮ್ಮೆಲ್ಲರ ಶುಭ ಹಾರೈಕೆ ನಮ್ಮ ಜೊತೆ ಇರಲಿ. ಸ್ಪೆಷಲಿ ಮಾಧ್ಯಮ ಮಿತ್ರರು, ಹಾಗೆ ಬಂದಿರುವಂತಹ ಎಲ್ಲಾ ಸ್ನೇಹಿತರು, ಬಂಧು ಬಾಂಧವರು, ಹಿತೈಷಿಗಳು, ನಿಮ್ಮ ಸೋಷಿಯಲ್ ಮೀಡಿಯಾನಲ್ಲಿ ಉಮಾಪತಿ ಸರ್ ಹೇಳಿದ ಹಾಗೆ ನಿಮ್ಮ ಸ್ಟೇಟಸ್ ನಲ್ಲಿ ರಾರಾಜಿಸ್ಲಿ ರೈಡ್. ಇನ್ನು ಮುಂದೆ ಸಿನಿಮಾ ಜರ್ನಿ ಕೂಡ ತುಂಬಾ ಚೆನ್ನಾಗಿರ್ಲಿ ರೈಟ್ ಟೀಮ್ಗೆ ಅಂತ ಹಾರೈಸ್ತಾ, ಯುವ ಪ್ರೇಮಿಗಳ ಒಂದು ಕಥೆ, ದೂರ ಪ್ರಯಾಣ ಮಾಡಿದಾಗ ಏನಾಗತ್ತೆ, ಎತ್ತಾಗತ್ತೆ, ಹೀರೋಯಿನ್ ಮಿಸ್ ಆಗಿ ಎಲ್ಲಿ ಮತ್ತೆ ವಾಪಸ್ ಸಿಗ್ತಾರಾ ಇಲ್ವಾ ತಿಳಿಬೇಕು ಅಂದ್ರೆ ಬಂದು ಸಿನಿಮಾ ನೋಡಿ. ಆದಷ್ಟು ಬೇಗ ಸಿನಿಮಾ ರಿಲೀಸ್ ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು.